ಎಲ್ಲರಿಗೂ ನಮಸ್ಕಾರ. ಮಾತೆಗಳ ಸೊಲ್ಮೇಲೆ ನಮ್ಮ ಮನೆಯ ರಿನೋವೇಷನ್ ನೀವು ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ ಮತ್ತು ಶಾರ್ಟ್ಸಲ್ಲಿ. ಆದಷ್ಟು ವೀಡಿಯೋ ಮಾಡ್ತಾಯಿದ್ದೆ, ಹಾಗೆ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲೆಲ್ಲ ಹಾಕ್ತಾಯಿದ್ದೆ. ಮನೆಯ ರಿನೋವೇಷನ್ ಆಲ್ಮೋಸ್ಟ್ ಆಗಿದೆ, ಇನ್ನು 5% ಅಷ್ಟೇ ಇದೆ. ಇವತ್ತು ಟೆರೇಸನ್ನು ಕ್ಲೀನ್ ಮಾಡಿ ಆಯಿತು. ಆ್ಯಕ್ಚುಲಿ ಆಲ್ರೆಡಿ ನಾನು ಕ್ಲೀನ್ ಮಾಡಿದ್ದೇನೆ, ನಾನು ವೀಡಿಯೋ ಶೂಟ್ ಮಾಡಲಿಲ್ಲ. ಕ್ಲೀನೆಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಶೂಟ್ ಮಾಡುವ ಅಂಥೇಳಿ ಫೈನಲ್ ಇದು ಜಸ್ಟ್ 1% ಇರೋದು. 99% ನಾನು ಕ್ಲೀನ್ ಮಾಡಿ ಆಯಿತು. ಅಷ್ಟು ಇತ್ತು ಟೆರೇಸಲ್ಲಿ. ಎಲ್ಲ ತಂದು ನಾವು ವೇಸ್ಟ್ ಆಗಿರ್ಬೋದು, ಒಳ್ಳೆಯದಾಗಿರ್ಬೋದು ಎಲ್ಲ ತಂದು ಟೆರೇಸಲ್ಲಿ ಹಾಕ್ತಾಯಿದ್ವಿ. ನಾನಂತಲ್ಲ, ಎಲ್ಲರೂ ಹಾಕ್ತಾಯಿದ್ರು. ಇವತ್ತು ನಾನು ಎಷ್ಟು ಸೆಟ್ ಮಾಡಿದೆ ಅಂತಂದರೆ, ಬೆಳಿಗ್ಗೆ 9 ಗಂಟೆಯಿಂದ ಇವಾಗ 12:30 ಅಲ್ಲಿ ತನಕ ನಾನು ಸೆಟ್ ಮಾಡೋದ್ರಲ್ಲೇ ಆಯಿತು. ಇವಾಗ ಜಸ್ಟ್ 1% ಬಾಕಿ ಇತ್ತು, ಅದನ್ನು ನಾನು ಇವಾಗ ಶೂಟ್ ಮಾಡಿದೆ. ಕ್ಲೀನಿಂಗ್ ಮಾಡೋದು, ಸೆಟ್ ಮಾಡೋದು ಮನೆಯನ್ನು ತುಂಬಾ ಇಷ್ಟ. ಅದು ನನಗೆ ಬೋರ್ ಆಗೋದಿಲ್ಲ, ಸಾಕಂತಾಗೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾ ಇರ್ತೇನೆ. ಬೇಕಿದ್ರೆ ಒಟ್ಟಾರೆ ನನಗೆ ಮನೆ ನೀಟಾಗಿರಬೇಕು, ಕ್ಲೀನ್ ಆಗಿರಬೇಕು, ಸೆಟ್ ಆಗಿರಬೇಕು. ನಾನೊಂದು ಟಿಪ್ಸ್ ಹೇಳ್ತೇನೆ ಕೇಳಿ. ನಿಮಗೆ ಟೆನ್ಷನ್ ಇರ್ಬೋದು ಅಥವಾ ಬೋರ್ ಆಗ್ತಾ ಇರ್ಬೋದು, ಆವಾಗ ನಾವು ನಮಗೆ ಇಷ್ಟವಾದಂಥ ಕೆಲಸನ ಮಾಡಬೇಕು. ನಮಗೆ ಇಷ್ಟವಾದಂಥ ಕೆಲಸ ಮಾಡಬೇಕಿದ್ರೆ ಬೋರ್ ಕೂಡ ಆಗೋದಿಲ್ಲ, ಟೆನ್ಷನ್ ಕೂಡ ನಿಲ್ಲೋದಿಲ್ಲ, ಹಾಗೆ ಟೈಮ್ ಪಾಸ್ ಬೇಗನೆ ಆಗುತ್ತೆ. ವಿಡಿಯೋ ನಾನು ಶೂಟ್ ಮಾಡಿರುವಂಥದ್ದು 99% ನನ್ನ ಕೆಲಸ ಮುಗಿದ ನಂತರ ನಾನು ಇವಾಗ ಗುಡಿಸ್ತಾ ಇದ್ದೇನಲ್ಲ, ಆ ಪ್ಲೇಸಲ್ಲಿ ಒಂದು ಚೂರು ಜಾಗ ಖಾಲಿ ಇರಲಿಲ್ಲ. ಫುಲ್ ಟೆರೆಸ್ ಹರಡಿತ್ತು, ಒಂದು ಚೂರು ನಮಗೆ ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ, ಅಷ್ಟು ತುಂಬಿತ್ತು. ನಾನು ವೀಡಿಯೋಗೋಸ್ಕರ, ಕಂಟೆಂಟ್ಗೋಸ್ಕರ ಇದನ್ನು ಮಾಡ್ತಾ ಇಲ್ಲ. ಆಲ್ರೆಡಿ ನಿಮಗೆ ಹೇಳಿದೆ, ನನಗೆ ಸೆಟ್ಟಿಂಗ್ ಮಾಡೋದು, ಕ್ಲೀನಿಂಗ್ ಮಾಡೋದು ಮನೆಯನ್ನು ತುಂಬ ಇಷ್ಟ ಅಂತೇಳಿ. ನಾನು ಹೇಳೋದೇನಂತಂದರೆ, ನಿಮಗೆ ಇಷ್ಟವಾದ ಕೆಲಸನ ನೀವು ಮಾಡ್ಕೊಳ್ಳಿ, ನಿಮಗೆ ಅದು ತುಂಬಾ ಖುಷಿ ಕೊಡುತ್ತೆ. ನನಗಂತೂ ಈ ಕೆಲಸ ತುಂಬ ಖುಷಿ ಕೊಡುತ್ತೆ. ನಮ್ಮ ಮನೆಯ ಫೈನಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದು ಫೋಟೋನ ಕಮ್ಯುನಿಟಿಯಲ್ಲಿ ಹಾಕೊಂಡಿದ್ದೇನೆ, ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ, ನೀವು ಬೇಕಿದೆ ನೋಡ್ಬೋದು. ಇದು ನಾನು ಹೊರಗಡೆಯಿಂದ ಕ್ಲಿಕ್ ಮಾಡಿರುವಂಥದ್ದು. ಇದರಲ್ಲಿ ಜಸ್ಟ್ ಕ್ಲೀನಿಂಗ್ ಮಾತ್ರ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೇನೆ. ಇನ್ನೊಂದು ವೀಡಿಯೋದಲ್ಲಿ ಇದರ ಸ್ವಲ್ಪ ಕಂಟಿನ್ಯೂಷನ್ ವೀಡಿಯೋ ಇದೆ, ಅದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸೆಟ್ಟಿಂಗ್ ಮಾಡೋದಕ್ಕಿದೆ ಸೋಫಾನ, ಅದರಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಬಾಯ್.